ಹಾಯ್ ಹಲೋ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರಿನ ವತಿಯಿಂದ ಡೈಲಿ ನಾವು ನವೋದಯಕ್ಕೆ, ಸೈನಿಕ ಸ್ಕೂಲ್ಗೆ ಮತ್ತು RMS ಅಂದ್ರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ನ ಮತ್ತು ಟಾಪಿಕ್ಸ್ನ ನಾವೇನು ಮಾಡ್ತಾ ಇದ್ವಿ, ಆನ್ಲೈನ್ ಕ್ಲಾಸಸ್ ಮುಖಾಂತರ ಕವರ್ ಮಾಡ್ಕೊಂಡು ಬರಕತ್ತೀವಿ. ಅದು ಇವತ್ತು ಒಂದು 5ನೇ ಕ್ಲಾಸ್ ಅನ್ಸುತ್ತೆ ಕಂಟಿನ್ಯೂ. ನೀವೇನಾದರೂ ನಮ್ಮ ಚಾಲೆಂಜ್ ಕೋಚಿಂಗ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರ್ತೈತಿ. ನೋಡ್ರಿ, ಲಾಸ್ಟ್ ಟೈಮ್ ಐತಲ್ಲ, ನಾನು ನಿಮ್ಗೊಂದು ಹೋಮ್ವರ್ಕ್ ಕೊಟ್ಟಿದ್ದೆ. ಏನು ಹೋಮ್ವರ್ಕ್ ಕೊಟ್ಟಿದ್ನಪ್ಪ? ಈಗ 7-3 ಇಲ್ಲಿ ಐತಿ ನೋಡ್ರಿ ಹೋಮ್ವರ್ಕ್. ಏನಂತ 7-2-3-4 ಇಲ್ಲಿ ಡ್ಯಾಶ್ ಒಳಗಡೆ ಯಾವ ನಂಬರ್ನ ಸೇರಿಸಿದ್ರ ಅದು ಐತಲ್ಲ 9ರಿಂದ ಭಾಗ ಹೋಗುತ್ತಾ ಅಂತ ಕೇಳಿದ್ದೆ. ನೋಡಮ್ಮ, ಯಾರ್ಯಾರು ರೈಟ್ ಮಾಡಿರಪ್ಪ? ಇಲ್ಲಿ ನೋಡ್ರಿ, ಇಸಾಕ್ ಪಟೇಲ್ 2 ಅಂತ ಕಳ್ಸ್ಯಾನ ಆನ್ಸರ್. ಎಕ್ಸಾಕ್ಟ್ಲಿ ರೈಟ್. ನೆಕ್ಸ್ಟ್ ನೋಡ್ರಿ, ಸಾತ್ವಿಕ್ ವದೇರಾ ತಮ್ಮ ಹೆಸರು ಕಳ್ಸ್ಯಾನ, ವಿಜಾಪುರ ಡಿಸ್ಟ್ರಿಕ್ಟ್ ಅಂತ. ಸಾತ್ವಿಕ್, ಕೀಪ್ ವಾಚಿಂಗ್, ನೋಡ್ತಾ ಇರಿ. ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿ ಇವತ್ತು ನಾವು ಏನ್ ಮಾಡೋಣ ಗೊತ್ತಾ, ನವೋದಯ ಸ್ಕೂಲ್ಗೆ ಸಂಬಂಧಪಟ್ಟಂತೆ, RMS ಸ್ಕೂಲ್ಗೆ ಸಂಬಂಧಪಟ್ಟಂತೆ, ಮುರಾರ್ಜಿ ಸ್ಕೂಲ್ಗೆ ಸಂಬಂಧಪಟ್ಟಂತೆ ಮತ್ತು ಸೈನಿಕ್ ಸ್ಕೂಲ್ಗೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಕ್ವಶನ್ಸ್ ಯಾವುದ್ರ ಮೇಲೆ, ನಂಬರ್ ಸಿಸ್ಟಮ್ ಮೇಲೆ ಬರುವಂಥ ಕ್ವಶನ್ಸ್ನ ಇವತ್ತು ಕವರ್ ಮಾಡ್ಕೊತ ಹೋಗೋಣ. ಫಸ್ಟ್ ಕ್ವಶನ್ ನೋಡ್ರಿ, ಏನಂತ ಫಸ್ಟ್ ಕ್ವಶನ್ ನೋಡ್ರಿ. ಫಸ್ಟ್ ಕ್ವಶನ್ ಏನೈತಿ? ಫೈಂಡ್ ದಿ ಡಿಫರೆನ್ಸ್ ಬಿಟ್ವೀನ್ ದ ಗ್ರೇಟೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ 5-digit ನಂಬರ್ಸ್ ಫೌಂಡ್ ಬೈ ದಿ ಡಿಜಿಟ್ಸ್ 0, 3, 6, 7 and 9. ಏನಂತ ಹೇಳ್ಯಾರ ಅವರು? ಪುನರಾವರ್ತನೆ ಇಲ್ಲದೆ, ಕ್ವಶನ್ ನೋಡ್ರಿ, ಪುನರಾವರ್ತನೆ ಇಲ್ಲದೆ 0, 3, 6, 7 ಮತ್ತು 9 ಅಂಕಿಗಳನ್ನು ಬಳಸಿ ರಚಿಸಬಹುದಾದ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಚಿಕ್ಕ 5 ಅಂಕೆಗಳ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕಂಡ್ರಿ. ಕ್ವಶನ್ ನೋಡ್ರಿ, ಈಗ ನವೋದಯ ಸ್ಕೂಲ್ ಒಳಗ 2019 ಕೇಳಿರುವಂತ ಕ್ವಶನ್. ಈ ತರ ಕ್ವಶನ್ ಹೆಂಗ್ ಸಾಲ್ವ್ ಮಾಡೋದಪ್ಪ? ಫಸ್ಟ್ ಅವರು ಏನ್ ಕೊಟ್ಟಿದ್ದು? 0, 3, 6, 7, 9 5 ಅಂಕಿಗಳು. 0, 3, 6, 7, 9 ಈ 5 ಅಂಕಿಗಳ ಕೊಟ್ಟರು. ಇವೇನಿವು ಅಂಕಿಗಳು, ಇವೇನಿವು ಅಂಕಿಗಳು, ಅಂಕಿಗಳು. ಇದನ್ನೇ ನಾವೇನಂತೀವಿ ಇಂಗ್ಲಿಷ್ ಒಳಗ? ಡಿಜಿಟ್ಸ್ ಅಂತೀವಿ. ಎಷ್ಟಿರ್ತಾವ ಅಂಕಿಗಳು? ಟೋಟಲ್ 10 ಅಂಕಿಗಳಿರ್ತಾವ. ಫಸ್ಟ್ ಕ್ಲಾಸ್ ಒಳಗೆ ನೆನಪೈತೆ ಅನ್ಸುತ್ತಾ? 0, 1, 2, 3, 4, 5, 6, 7, 8, 9 10 ಇರೋದು. ಆ 10 ಅಂಕಿಗಳನ್ನ ಬಳಸ್ಕೊಂಡು ಸಾವಿರಾರು ಲಕ್ಷಾಂತರ ಇನ್ಫೈನೈಟ್ ನಂಬರ್ಸ್ ನಾವು ಕ್ರಿಯೇಟ್ ಮಾಡ್ತೀವಿ. ಇದನ್ನ ಇವ್ರೇನ್ ಹೇಳ್ಯಾರ? ಇಷ್ಟೇ ಬಳಸ್ಕೋಬೇಕು, ಇಷ್ಟೇ ಅಂಕಿಗಳನ್ನ ಬಳಸ್ಕೋಬೇಕು. ಬಳಸ್ಕೊಂಡು ಒಂದು ಅತ್ಯಂತ ದೊಡ್ಡ ಸಂಖ್ಯೆ ಕಂಡಿಡಿಬೇಕು, ಒಂದು ಅತ್ಯಂತ ಚಿಕ್ಕ ಸಂಖ್ಯೆ ಕಂಡಿಡಿಬೇಕು. ಮುಂದೇನ ಹೇಳ ನೋಡ್ರಿ, ಫಸ್ಟ್ ದೊಡ್ಡ ಸಂಖ್ಯೆ ಕಂಡಿಡಿಯ. ದೊಡ್ಡ ಸಂಖ್ಯೆ ನೋಡ್ರಿ, ಸುಮ್ಮನೆ ಆನ್ಲೈನ್ ಕ್ಲಾಸ್ ಕೇಳೋದ್ರಿಂದ ಏನು ಉಪಯೋಗ ಇಲ್ಲ. ಒಂದು ಸಮೀಪ ಇರೋದು ಒಂದು ಪೆನ್ ಬುಕ್ಕ ತಗೋರಿ, ನೀಟಾಗಿ ಕ್ವಶನ್ನ ನೋಟ್ ಮಾಡ್ಕೋರಿ. ನಾನು ಏನು ಆನ್ಸರ್ ಬರೆಸ್ತೀನಲ್ಲ ಅದನ್ನ ಬುಕ್ ಒಳಗ ನೋಟ್ ಮಾಡ್ಕೊಳ್ತಾ ಹೋಗ್ರಿ. ಏನಂತ ಹೇಳ್ಯಾರ? ದೊಡ್ಡ ಸಂಖ್ಯೆ ಕೇಳ್ಯಾರ. ಯಾವತ್ತು ನೆನ್ಪಿಟ್ಕೋರಿ, ಅವರಾಗೆ ಒಂದಿಷ್ಟು ಅಂಕಿಗಳನ್ನ ಕೊಟ್ಟು ಅವರೇ ಒಂದು ದೊಡ್ಡ ಸಂಖ್ಯೆ ಕಂಡು ಹಿಡೀರಿ ಅಂತ ಹೇಳಿದಾಗ ನೀವು ಎಷ್ಟು ಅಂಕಿಗಳ ಕೊಟ್ಟಿರ್ತಾರ ನೋಡು, ಆ ಅಂಕಿಗಳೊಳಗ ಅತ್ಯಂತ ದೊಡ್ಡ ಅಂಕಿ ಯಾವ್ದಿರ್ತಲ್ಲ ಅದನ್ನ ಫಸ್ಟ್ ಬರ್ಕೋಬೇಕು. ನೋಡ್ರಿ, ದೊಡ್ಡ ಸಂಖ್ಯೆಗಳಿರಲ್ಲ, ಆಬ್ವಿಯಸ್ಲಿ ದೊಡ್ಡದೇ ಬರ್ಕೋಬೇಕು. ದೊಡ್ಡದು ಯಾವ್ದೈತಿ ಇದ್ರೊಳಗಡೆ? ಫಸ್ಟ್ ನೋಡ್ರಿ, 0, 3, 6, 7, 9 ದೊಡ್ಡದೈತಿ. ಅದಕ್ಕಿಂತ ಸ್ವಲ್ಪ ಸಣ್ಣದು ದೊಡ್ಡದೇ ಇರಬೇಕು. ಇದನ್ನ ಬಿಟ್ಟು ಮತ್ತೆ ಯಾವ್ದು ದೊಡ್ಡದೈತಿ? ಇದನ್ನ ಬಿಟ್ಟು ದೊಡ್ಡದ ಯಾವ್ದೈತಿ? 7. ನೆಕ್ಸ್ಟ್ ಅವೆರಡನ್ನು ಬಿಟ್ಟು ದೊಡ್ಡದ ಯಾವ್ದೈತಿ? 6 ಐತ್ರಿ. ಅವ್ 3 ಬಿಟ್ಟು ದೊಡ್ಡದ ಯಾವ್ದೈತಿ? 3 ಐತಿ. ಆ 3, 4 ಬಿಟ್ಟು ದೊಡ್ಡದ ಯಾವ್ದೈತಿ? 0 ಐತಿ. ಅಂದ್ರೆ ಇದನ್ನ ಓದ್ರಿ, 97,630 ಆಯ್ತು. ಹೌದಾ? 97,630 ಆಯ್ತು. ನೆಕ್ಸ್ಟ್ ಇವಾಗ ಚಿಕ್ಕ ಸಂಖ್ಯೆ ಅಂತ ಹೇಳ್ಯಾರ. ಏನಂತ ಹೇಳ್ಯಾರ? ಚಿಕ್ಕ ಸಂಖ್ಯೆ ಕಂಡಿಬೇಕು. ಎಷ್ಟು ಅಂಕಿ ಚಿಕ್ಕ ಸಂಖ್ಯೆ? ಕ್ವಶನ್ನಿಗೆ ಹೋಗ್ರಿ, ಹಳ್ಳಿ ಕ್ವಶನ್ ಕರೆಕ್ಟ್ ಆಗಿ ಓದ್ಬೇಕು. ಏನಂತ ಹೇಳ್ಯಾರ? ಪುನರಾವರ್ತನೆಯಲ್ಲಿ 9 ಅಂಕಿಗಳನ್ನು ಬಳಸಿರೋ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಚಿಕ್ಕ 5 ಅಂಕಿಯ ಸಂಖ್ಯೆಗಳಂತ. 5 ಅಂಕಿಯ ಸಂಖ್ಯೆಗಳು ಯಾವುದು? 5 ಅಂಕಿ ಸಂಖ್ಯೆ ಅಂದ್ರೆ ಒಂದು ಸಂಖ್ಯೆ ಬರಿತೀವಲ್ಲ, ಆ ಸಂಖ್ಯೆ 5 ಅಂಕಿ ಇರ್ಬೇಕು. ನೋಡ್ರಿ, 1, 2, 3, 4 5 ಅಂಕಿ ಐತಲ್ಲ, 5 ಅಂಕಿ ಇರ್ಬೇಕು. ಹಂಗಂದ್ರೆ ನೆಕ್ಸ್ಟ್ ಚಿಕ್ಕ ಸಂಖ್ಯೆ ಅಂತ ಹೇಳೋದು. ಚಿಕ್ಕ ಸಂಖ್ಯೆ ಹೆಂಗ್ ಬರೀತೀರಿ? ಮೊದಲ ಹೆಂಗ ದೊಡ್ಡದು ಬರಿತಿದ್ರಲ್ಲ ಅದೇ ತರ ಸೇಮ್ ಚಿಕ್ಕದು ಬರೀರಿ. ಹೆಂಗ್ ಬರೀತೀರಿ? 0, ಅದಾದ್ಮೇಲೆ 3, ಅದಾದ್ಮೇಲೆ 6, ಅದಾದ್ಮೇಲೆ 7, ಅದಾದ್ಮೇಲೆ 9. ಸ್ವಲ್ಪ ಯೋಚನೆ ಮಾಡ್ರಿ. ಅವ್ರು ಹೇಳಿದ್ದು 5 ಅಂಕಿಯ ಅಂತ ಹೇಳ್ಯಾರ. ಏನಂತ ಹೇಳ್ಯಾರ ಕ್ವಶನ್ ಒಳಗ?
ಇಲ್ಲಿ ಕ್ವಶನ್ ಒಳಗೆ ಟ್ವಿಸ್ಟ್ ಇರೋದು. ಅಷ್ಟು ಸುಲಭ ಇರುತ್ತೆ ಅಂತ ಕೇಳಿರ ನವೋದಯದ ಕ್ವಶನ್ ಹಂಗೆ ಓದ್ಲಾರ್ದ ಹಂಗೆ ಬರೋದ್ರ ಕ್ಲಿಯರ್ ಮಾಡುವಷ್ಟು ಅಷ್ಟು ಸುಲಭ ಇರುತ್ತೆ ಅಂತ ಹೇಳಿರ. ಏನಂತ ಹೇಳ್ಯಾರ, 5 ಅಂಕಿಯ ಅದನ್ನ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು. ಇಲ್ಲಿನೂ 5 ಅಂಕಿಯ, ಬರೀ ದೊಡ್ಡ ಸಂಖ್ಯೆ ಅಷ್ಟೇ ಅಲ್ಲ, 5 ಅಂಕಿಯ ದೊಡ್ಡ ಸಂಖ್ಯೆ ಯಾವ್ದನ್ನ ಯೂಸ್ ಮಾಡ್ಕೊಂಡು ಇವು 3 ಯೂಸ್ ಮಾಡ್ಕೊಂಡು ಈ ಕ್ವಶನ್ ಒಳಗೆ ಕೊಟ್ಟಿರುವಂತ ಇವಷ್ಟು ಯೂಸ್ ಮಾಡ್ಕೊಂಡು ಬರೆಯುವಂತ 5 ಅಂಕಿಯ ದೊಡ್ಡ ಸಂಖ್ಯೆ ಇಷ್ಟು. 5 ಅಂಕಿಯ ಚಿಕ್ಕ ಸಂಖ್ಯೆ ಅಂತಂದ್ರ ಇದು ನೋಡ್ರಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ, 5 ಅದಾವಲ್ರಿ ಅಂತ ಹೇಳ್ಬೋದು. ನಾ ಈ 0 ತೆಗೆದ್ಬಿಟ್ನೆ ಅಂದ್ರ ಇದ್ರೊಳಗೆ 1 2 3 4 ಉಳಿತು. ಯಾಕ್ರಿ 0 ಯಾಕೆ ತೆಗಿತೀರಿ ಅಂತಂದ್ರ ನೀವು ಒಂದು ಥಿಂಕ್ ಮಾಡ್ರಿ, ಇಲ್ಲಿ ಮುಂದೆ ಎಷ್ಟಾದ್ರೂ 0 ಬರ್ಕೊಂತ ಹೋದ್ರ ಆ ನಂಬರ್ಗೆ ಏನಾದ್ರೂ ವ್ಯಾಲ್ಯೂ ಚೇಂಜ್ ಆಗುತ್ತಾ? ಇಲ್ಲಿ ನೀವು 1 0 ಬರೀರಿ, 10 0 ಬರೀರಿ, 100 0 ಬರೀರಿ, 1000 0 ಹಂಗೆ ಕಂಟಿನ್ಯೂ ಬರ್ಕೊಂತ ಹೋಗ್ರಿ, 3679 ಹಂಗೆ 3679 ಇರುತ್ತ. ಹಂಗಂದ್ರ ಅದನ್ನ 5 ಅಂಕಿಯ ಚಿಕ್ಕ ಸಂಖ್ಯೆ 5 ಅಂಕಿ ಸಂಖ್ಯೆ ಅನ್ನಕ್ಕಾಗಂಗಿಲ್ಲ. ಇದು ಎಷ್ಟಾಯ್ತು? 1 2 3 4 ಅಂಕಿಯ ಸಂಖ್ಯೆ ಆಯ್ತು. ನಮಗ್ ಬೇಕಾಗಿದ್ದು 5 ಅಂಕಿಯ ಸಂಖ್ಯೆ. ಇಲ್ಲಿ ಸ್ವಲ್ಪ ಸಮಸ್ಯೆ ಬಂತು ನಮಗ್. ನಾವೇನ್ ಮಾಡಮ್ ಇವಾಗ, 5 ಅಂಕಿಯ ಸಂಖ್ಯೆ ಬೇಕಲ್ಲ, ಹೆಂಗಾರ ಇದ್ರೊಳಗೆ ಪೊಸಿಷನ್ ಚೇಂಜ್ ಮಾಡಮ್. 0 ಐತ್ ನೋಡ್ರಿ, ಆ 0ನ ಎಲ್ಲಾದ್ರೂ ಇನ್ಕ್ಲೂಡ್ ಮಾಡ್ಕೋಬೇಕು. ನಾವು ಹೆಂಗ್ ಇನ್ಕ್ಲೂಡ್ ಮಾಡಮ್ಮ? 0 ಬಿಟ್ಟು ನೆಕ್ಸ್ಟ್ ಚಿಕ್ಕ ಸಂಖ್ಯೆ ಯಾವ್ದು ಇರುತ್ತೆ ಇದ್ರೊಳಗೆ ನೋಡ್ರಿ, ಪೂರ್ತಿ 0 3 6 7 9 0 ಬಿಟ್ಟು 3 ಐತಲ್ಲ ಚಿಕ್ಕ ಸಂಖ್ಯೆ, ಆ 3 ಬರೀರಿ. ಅದಾದ್ಮೇಲೆ 0 ಇನ್ಕ್ಲೂಡ್ ಮಾಡ್ಕೋರಿ. ಅದೇನ್ ಮಾಡ್ಬೇಕು? 3 ಬರೆದು ನೆಕ್ಸ್ಟ್ ನಂಬರ್ಗೆ 0 ಬರೀಬೇಕು. 0 ಫಸ್ಟ್ ಬರೀಬಾರ್ದು, 3 ಅದಾದ್ಮೇಲೆ ಯಾವಾಗ ಬಂದಾಗ ಬರೀ 0 ಇದ್ದಾಗ ಅಷ್ಟೇ. ಅದಾದ್ಮೇಲೆ ಉಲ್ಟಾ ಹಂಗೆ ಅದರ ನೆಕ್ಸ್ಟ್ 6 ಬರೀರಿ, ಅದರ ನೆಕ್ಸ್ಟ್ 7 ಬರೀರಿ, ಅದರ ನೆಕ್ಸ್ಟ್ 9 ಬರೀರಿ. ಪ್ರಶ್ನೆ ಇಲ್ಲಿಗೆ ಮುಗೀತಾ? ನೋಡ್ರಿ ನವೋದಯದೊಳಗೆ ಯಾವ ಲೆವೆಲಿಗೆ ಕ್ವಶನ್ ಕೇಳಕತ್ತಾರ ಅಂತಂದ ಪ್ರಶ್ನೆ ಇಲ್ಲಿಗೆ ಮುಗೀತಾ? ಪ್ರಶ್ನೆ ನೋಡ್ರಿ ಇಲ್ಲಿಗೆ ಮುಗೀತಾ? ಏನಂತ ಹೇಳ್ಯಾರ ಅವರು? 5 ಅಂಕಿಯ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕಂಡು ಹಿಡಿಯಿರಿ. ಡಿಫರೆನ್ಸ್, ಫೈಂಡ್ ದಿ ಡಿಫರೆನ್ಸ್ ಅಂತ ಹೇಳ. ವ್ಯತ್ಯಾಸ ಅಂದ್ರೆ ಏನ್ ಮಾಡ್ಬೇಕು ನಾವು? ವ್ಯತ್ಯಾಸ ಅಂದ್ರೆ ಕಳಿಬೇಕು. ಈಗ ಎರಡೂ ಸಂಖ್ಯೆಗಳನ್ನ ಏನ್ ಮಾಡಿದ್ವಿ ನಾವು? ಕಂಡಿಡ್ಕೊಂಡ್ವೆ. ಇದನ್ನೇನ್ ಮಾಡಮ್ ಇವಾಗ? ಇಲ್ಲಿ ಇಡಮಂತ. ಈಗ ವ್ಯತ್ಯಾಸ ಕಂಡಿಡಿಯಮಂತ. ವ್ಯತ್ಯಾಸಕ್ಕೊಂದು ಬೇರೆ ಕಲರ್ ತಗೊಳಮಂತ. ವ್ಯತ್ಯಾಸ ಹೆಂಗ್ ಕಂಡಿಡಿಯೋದು? ವ್ಯತ್ಯಾಸ ಇದು ಕಾಣಲ್ಲ ಅನ್ಸುತ್ತಾ? ವ್ಯತ್ಯಾಸ ಕಂಡು ವ್ಯತ್ಯಾಸ ಇಸ್ ಈಕ್ವಲ್ಸ್ ಟು, ವ್ಯತ್ಯಾಸ ಯಾವತ್ತಲೂ ನಾವು ದೊಡ್ಡದ್ರೊಳಗ ಚಿಕ್ಕ ನಂಬರ್ ಕಳಿತೀವಿ. ಎರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 5 ಅಂಕಿಯ ದೊಡ್ಡ ಸಂಖ್ಯೆ ಅಂತ ಇಲ್ಲೇ ಐತಿ. ಇದನ್ನ ನೀಟಾಗಿ ಬರೀತೀವಿ ನೋಡ್ರಿ. ಇದನ್ನ ಅಷ್ಟು ತೆಗೆದು ಬಿಡೋಣ. 5 ಅಂಕಿಯ ದೊಡ್ಡ ಸಂಖ್ಯೆ, 5 ಅಂಕಿಯ ಚಿಕ್ಕ ಸಂಖ್ಯೆ. ಈಗ ವ್ಯತ್ಯಾಸ ಕಂಡಿಡಿ ಅಂತ ಹೇಳ್ಯಾರ. ವ್ಯತ್ಯಾಸ ಕಂಡಿಡಿ ಮತ್ತೆ ಹೆಂಗ? ಮೇಲೆ ದೊಡ್ಡ ನಂಬರ್ ಬರೀರಿ, 97,630, 97,630, 30,679, 37,679. ಇದನ್ನ ವ್ಯತ್ಯಾಸ ಅಂತ ಕಳೆ ಅಂತ ಹೇಳ್ಯಾರ. ಇಲ್ಲಿ 0 ಒಳಗ ಫಸ್ಟ್ ಇಂದ ಬಲಗಡೆಯಿಂದ ಕಳ್ಕೊಂಡ್ಬಿಡ್ಬೇಕು. 0 ಇಂದ ಒಳಗ 9 ಕಳೆಕ್ ಬರ್ತಾ ಇಲ್ಲ, ಒಂದು ಕ್ಯಾರಿ. 10 ಒಳಗ 9 ಕಳೆದ್ರ 1. 3 ಒಳಗ ನೋಡ್ರಿ 7 + 1 ಮಾಡ್ಕೋಬೇಕು, 8. 3 ಒಳಗ 8 ಕಳೆಕ್ ಬರ್ತಾ ಇಲ್ಲಿ ಒಂದು ಕ್ಯಾರಿ. 13 ಒಳಗ 8 ಕಳೆದ್ರ ಇಲ್ಲಿ 5. 6 ಒಳಗ 7 ಕಳೆಕ್ ಬರ್ತಾ ಒಂದು ಕ್ಯಾರಿ. 16 ಒಳಗ 7 ಕಳೆದ್ರ 9. ಇಲ್ಲಿ ಕಾಮಾಕ್ರಿ 7 ಒಳಗ 1 ಕಳೆದ್ರ 6. 9 ಒಳಗ 3 ಕಳೆದ್ರ 6. ಹಂಗಂದ್ರೆ ಉತ್ತರ ಎಷ್ಟಾಯ್ತು? 66,951 ಆಯ್ತು. ನೋಡ್ರಿ ಒಂದೊಂದು ಪ್ರಶ್ನೆ ಎಷ್ಟು ದೊಡ್ಡ ಇರ್ತಾವ ನೋಡ್ರಿ. 66,951 ಐತೆ, 66,951 ಅಂದ್ರ ಆಪ್ಷನ್ 1 ಸರಿಯಾದ ಉತ್ತರ. ಇಂಥ ಕ್ವಶನ್ಸ್ ನ, ಈ ಲೆವೆಲ್ ಕ್ವಶನ್ಸ್ ನ ನವೋದಯದವರು ಕೇಳಕತ್ತಾರ. ಅಷ್ಟು ಸುಲಭ ಇಲ್ಲ. ಇವಾಗ ನವೋದಯ ಮತ್ತು ಸೈನಿಕ ಮತ್ತು ಮುರಾರ್ಜಿ ಮತ್ತ ಏನು RMS ಇಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡೋದು. ಅದಕ್ಕಾಗಿ ನಾವು ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ನಲ್ಲಿ ಇದಕ್ಕೆ ಸ್ಪೆಷಲ್ ತರಬೇತಿ ಕೊಡ್ತೀವಿ. ಇದೇ ವರ್ಷ ನೀವು ರಿಸಲ್ಟ್ ನೋಡ್ಬೋದು. ನಮ್ದು ನವೋದಯದಲ್ಲಿ 43 ಜನ ಸೆಲೆಕ್ಟ್ ಆಗ್ಯಾರ. ಇನ್ನೂ ರಿಸಲ್ಟ್ ಬರಕತ್ತಾವ. ಥರ್ಡ್ ಲಿಸ್ಟ್, ಸೆಕೆಂಡ್ ಲಿಸ್ಟ್, ಥರ್ಡ್ ಲಿಸ್ಟ್ ಅಂತ ಬರಕತ್ತಾವ. ಅದು ಆಲ್ರೆಡಿ 43 ಜನ ಸೆಲೆಕ್ಟ್ ಆಗ್ಯಾರ. ನೆಕ್ಸ್ಟ್ ಸೈನಿಕದೊಳಗ 74 ಜನ ಸೆಲೆಕ್ಟ್ ಆಗ್ಯಾರ. ಆಲ್ರೆಡಿ ಅಡ್ಮಿಷನ್ಗೆ ಎಷ್ಟೋ ಜನ ಹೋಗ್ಯಾರ. ನೆಕ್ಸ್ಟ್ ಕಿತ್ತೂರು ಸೈನಿಕ ಒಳಗ 38 ಜನ. ಈಗ ಆಲ್ರೆಡಿ ಅಡ್ಮಿಷನ್ಸ್ ಓಪನ್ ಆಗ್ಯಾವು. ಯಾರ್ಯಾರು ತಮ್ಮ ಮಕ್ಕಳ 4ನೇ ಕ್ಲಾಸ್ ಇರ್ಬೋದು, 3ನೇ ಕ್ಲಾಸ್ ನೋಡ್ರಿ, 3rd ಇರ್ಬೋದು, 4th ಇರ್ಬೋದು, ನೆಕ್ಸ್ಟ್ 5th ಇರ್ಬೋದು. ಇವ್ರು ಅಡ್ಮಿಷನ್ಸ್ ಏನಾರು ಮಾಡ್ಬೇಕಂದ್ರ ಬೇಗ ಬಹಳ ಲಿಮಿಟೆಡ್ ಸೀಟ್ಸ್ ಅದಾವು. ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಅಡ್ಮಿಷನ್ ಖಚಿತ ಮಾಡ್ಕೊಳ್ರಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ.
ಮುಂದಿನ ಪ್ರಶ್ನೆ ನೋಡ್ರಿ, ಸ್ವಲ್ಪ ಕ್ವಶನ್ ಓದ್ರಿ, ಕ್ವಶನ್ ಬರ್ಕೋರಿ ನೀಟಾಗಿ ಚಂದ ಕ್ವಶನ್ ಬರ್ಕೋರಿ. ಕ್ವಶನ್ ಬರ್ಕೋರಿ ಚಂದಾಗಿ. ಕ್ವಶನ್ ಬರ್ಕೊಂತೀರ? ಬರ್ಕೋರಿ. ಬರ್ಕೊಂಡ್ಮೇಲೆ ಹೇಳ್ತೀನಿ ನೋಡ್ರಿ ಏನಂತ ಹೇಳ್ಯಾರ. ಕ್ವಶನ್ ಪ್ರಶ್ನೆನ ನೀಟಾಗಿ ಚಂದಾಗಿ ಓದೋದು ಕಲಿಬೇಕು. ಫೈಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್, ಡಿಫ್ರೆನ್ಸ್ ಅಂತ ಹೇಳ್ಯಾರ. ಇಂಗ್ಲಿಷ್ನೊಳಗೆ ಏನು? ವ್ಯತ್ಯಾಸ. ವ್ಯತ್ಯಾಸ ಕಂಡಿಡ್ಬೇಕು, ಕಳಿಬೇಕು, ನೆನಪಿಟ್ಕೊಂಡ್ಬಿಡ್ಬೇಕು. ದ ಪ್ಲೇಸ್ ವ್ಯಾಲ್ಯೂ ಅಂಡ್ ಫೇಸ್ ವ್ಯಾಲ್ಯೂ ಅಂತ ಏನ್ ಹೇಳ್ಯಾರ? ಪ್ಲೇಸ್ ವ್ಯಾಲ್ಯೂ ಅಂತಂದ್ರ ಸ್ಥಾನ ಬೆಲೆ, ಕನ್ನಡದೊಳಗೆ ಸ್ಥಾನ ಬೆಲೆ. ಫೇಸ್ ವ್ಯಾಲ್ಯೂ ಅಂತಂದ್ರ ಕನ್ನಡದೊಳಗೆ ಮುಖ ಬೆಲೆ. ಆಫ್ ದಿ ಡಿಜಿಟ್ 6 ಯಾವುದು? 6 ಡಿಜಿಟ್ 6 ಪ್ಲೇಸ್ ವ್ಯಾಲ್ಯೂ ಕಂಡುಹಿಡಿಬೇಕು ಮತ್ತು ಫೇಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಅವು ಎರಡರದ್ದು ವ್ಯತ್ಯಾಸ ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಬರೀ ಪ್ಲೇಸ್ ವ್ಯಾಲ್ಯೂ ಅಷ್ಟೇ ಕಂಡುಹಿಡಿಯಂಗಿಲ್ಲ, ಬರೀ ಫೇಸ್ ವ್ಯಾಲ್ಯೂ ಅಷ್ಟೇ ಕಂಡುಹಿಡಿಯಂಗಿಲ್ಲ. ಮೊದಲು ಪ್ಲೇಸ್ ವ್ಯಾಲ್ಯೂ ಕಂಡುಹಿಡಿಬೇಕು, ಆಮೇಲೆ ಫೇಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಅದಾದ್ಮೇಲೆ ಅವು ಎರಡರದ್ದು ವ್ಯತ್ಯಾಸ ಅಂದ್ರೆ ಡಿಫರೆನ್ಸ್ ಕಂಡುಹಿಡಿಬೇಕು. ಈ ಕ್ವಶನ್ ಎಲ್ಲಿ ಬಂದೈತಿ? ಸೈನಿಕ್ ಸ್ಕೂಲ್ ಎಕ್ಸಾಮ್ ಒಳಗೆ ಬಂದೈತಿ. ಈ ಪ್ರಶ್ನೆ ಏನಾರ ಸಾಲ್ವ್ ಮಾಡಿದಂದ್ರ ನೀವು ಸೈನಿಕ್ ಸ್ಕೂಲ್ ಐತಲ್ಲ ಎಕ್ಸಾಮ್ ನ ಕ್ಲಿಯರ್ ಮಾಡೋಷ್ಟು ಕೆಪಾಬಿಲಿಟಿ ಅದಿರ ಅಂತ ಅದರ ಅರ್ಥ. ನೋಡ್ರಿ, ಸೈನಿಕ್ ಸ್ಕೂಲ್ ಕೇಳಿದ ಕ್ವಶನ್ಸ್ 2022 ಈಗ ನೋಡ್ರಿ ಈ ಪ್ರಶ್ನೆ ತಗೊಳಮ, ಒಂದು ಹೊಸ ಪೇಜಿಗೆ ತಗೊಂಡು ನೀಟಾಗಿ ಸಾಲ್ವ್ ಮಾಡೋಣ. ಈ ತರ ಕ್ವಶನ್ ಏನಾರ ಬಂದ್ರೆ ಪಕ್ಕಾ ಕ್ಲಿಯರ್ ಮಾಡ್ಬೇಕು. ಅಷ್ಟು ಚಂದ ನಾವು ಹೇಳ್ಕೊಡ್ತೀವಿ ಅಂತ ಕೇಳಿ. ಏನಂತ ಹೇಳ್ಯಾರ? 56,431. 56,431. ಈಗ 6ರ ಸ್ಥಾನ ಬೆಲೆ ಏನ್ ಮಾಡಬೇಕು? 6ರ ಸ್ಥಾನ ಬೆಲೆ. ನೆಕ್ಸ್ಟ್ 6ರ ಮುಖ ಬೆಲೆ. ನೋಡ್ರಿ, ಸ್ಥಾನ ಬೆಲೆ ಅಂತಂದ್ರ ಅದು ಯಾವ ಸ್ಥಾನದೊಳಗೆ ಇರ್ತಲ್ಲ ಅದರ ಬೆಲೆ. ಅದ್ರ ಬೆಲೆ ಹೆಂಗ್ ಕಂಡಿಡಿದಪ್ಪ? ಬಹಳ ಸಿಂಪಲ್ ಈಸಿ ಟ್ರಿಕ್ ಕೊಡ್ತೀನಿ ನಾನು. ಹೆಂಗ್ ಹೇಳ್ತೀನಿ ಅಂತಂದ್ರ, ಫಸ್ಟ್ 6 ಬರೀರಿ. ಹೌದ್ನೇ ಸರ್, 6 ಬರದ್ನೇರಿ, 6 ಬರೆಯಕ್ ಬರ್ತ ಅನ್ಕೊಂಡಿದ್ವಿ, ಬರದ್ರಲ್ಲ. 6 ಬರೆದ ಮೇಲೆ ಅದ್ರ ಮುಂದೆ ಎಷ್ಟು ಸಂಖ್ಯೆ ಅದಾವ? 6 ಮುಂದೆ 1 2 3 ಸಂಖ್ಯೆ ಅದಾವಲ್ಲ, 3 0 ಕೊಡ್ರಿ ಅಷ್ಟೇ. ಬಹಳ ಸುಲಭ. ಸ್ಥಾನ ಬೆಲೆ ಮುಖ ಬೆಲೆ ಎಲ್ಲ ನಾವೆಲ್ಲ ಈಸಿ ಟ್ರಿಕ್ಸ್ ಒಳಗೆ ಹೇಳ್ಕೊಡ್ತೀವಿ. ಹೆಂಗಂತ 6,000 ಆಯ್ತು, ಹೌದಾ? ಅದ್ರ ನೆಕ್ಸ್ಟ್ 6ರ ಮುಖ ಬೆಲೆ. ಮುಖ ಅಂದ್ರೆ ಏನು? ನೀವು ಕನ್ನಡಾಗ ನಿಮ್ಮ ಮುಖ ನೋಡಿಕೊಳ್ಳೋಣ, ನೀವೇ ಕಾಣ್ತಾರ ಇಲ್ಲ ಬ್ಯಾರೆ ಕಾಣ್ತಾರ? ನೀವೇ ಕಾಣ್ತಾರಲ್ಲ, ಅದೇ ತರ 6 ಮುಖ ನೋಡಿಕೊಳ್ಳ ನಿಮ್ಗೆ ಏನ್ ಕಾಣುತ್ತಾ? 6 ಕಾಣುತ್ತಲ್ಲ, ಆ 6ಅನ್ನ ಇಲ್ಲಿ ಬರ್ಕೋರಿ. ಬಲಗಡೆ ಬರ್ಕೋಬೇಕು, ಎಡಗಡೆ ಅಲ್ಲ, ಬಲಗಡೆಯಿಂದ ಬರ್ಕೊಂಡ್ ಬರ್ಬೇಕು. ಇಲ್ಲೊಂದು ಕಾಮಾಕಂ. ಅವ್ರು ಏನಂತ ಹೇಳ್ಯಾರ? ಅವೆರಡನ್ನು ಕಂಡಿಡಿದು ವ್ಯತ್ಯಾಸವನ್ನು ಕಂಡು ಹಿಡೀರಿ ಅಂತ ಹೇಳ್ಯಾರ. ವ್ಯತ್ಯಾಸ ಅಂದ್ರ ಡಿಫ್ರೆನ್ಸ್. ಫೈಂಡ್ ದಿ ಡಿಫ್ರೆನ್ಸ್ ಅಂತ ಹೇಳ್ಯಾರ. ಡಿಫ್ರೆನ್ಸ್ ಅಂದ್ರೆ ಏನ್ ಮಾಡ್ಬೇಕು? ಬಹಳ ಸುಲಭ. ಡಿಫ್ರೆನ್ಸ್ ಅಂದ್ರ ಮೈನಸ್ ಮಾಡ್ರಿ. ಮೈನಸ್ ಮಾಡಮ್ಮ. 0 ಒಳಗೆ 6 ಕಳೆಯಕ್ ಬರ್ತಾ? ಇಲ್ಲ, ಸಾಧ್ಯನೇ ಇಲ್ಲ. ಏನ್ ಮಾಡ್ಬೇಕು? ಒಂದು ಕ್ಯಾರಿ ಕೊಡ್ಬೇಕು. 10ರೊಳಗೆ 6 ಕಳೆದ್ರ 4. 2ರೊಳಗೆ 0 ಒಳಗೆ 1 ಕಳೆಯಕ್ ಬರ್ತಾ? ಇಲ್ಲ. ನೆಕ್ಸ್ಟ್ ಒಳ್ಳೆ 10ರೊಳಗೆ 1 ಕಳೆದ್ರ 9. 0 ಒಳಗೆ 1 ಕಳೆಯಕ್ ಬರ್ತಾ? ಒಂದು ಕ್ಯಾರಿ. 10ರೊಳಗೆ 1 ಕಳೆದ್ರೆ ಎಷ್ಟು ಬರ್ತಾ? 9. 6ರೊಳಗೆ 1 ಕಳೆದ್ರ 5. ಉತ್ತರ ಎಷ್ಟಾಯ್ತು ನೋಡ್ರಿ? 5,994 ಆಯ್ತು. ಒಳ್ಳೋಗಮ್ಮ, 5,994 ಎಲ್ಲೈತಿ? ಇಲ್ಲೈತಿ. 5,994 ಆಪ್ಷನ್ ಎ ಸರಿಯಾದ ಉತ್ತರ. ನೋಡ್ರಿ ಎಷ್ಟು ಈಸಿಯಾಗಿ ಹೇಳಿದ್ನ. ನಿಮಗೈತಲ್ಲ ಇದ್ರದ್ದು ಇದೇ ಕ್ವಶನ್ ಒಳಗೆ ನೀವೇನ್ ಮಾಡ್ಬೇಕು? 5ರದ್ದು ಕಂಡುಹಿಡಿಬೇಕು. ಇವಾಗ ಯಾವ್ದ್ರ ಕಂಡುಹಿಡಿತೀರಿ? 5ರ ಸ್ಥಾನ ಬೆಲೆ. ಇಂಗ್ಲಿಷ್ನೇ ಬರೀತೀರಂತ. ಪ್ಲೇಸ್ ವ್ಯಾಲ್ಯೂ ಆಫ್ 5 ಅಂತ ಬರೀರಿ. ನೆಕ್ಸ್ಟ್ ಫೇಸ್ ವ್ಯಾಲ್ಯೂ ಆಫ್ 5. ಸೇಮ್ ಅದೇ ತರ ನೀವೇನ್ ಮಾಡ್ಬೇಕು? ಡಿಫ್ರೆನ್ಸ್, ವ್ಯತ್ಯಾಸ ಮಾಡಿ ಕೆಳಗಡೆ ಕಮೆಂಟ್ ಒಳಗ ತಿಳಿಸ್ಬೇಕು. ಕಮೆಂಟ್ ಒಳಗೆ ತಿಳಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ ಇವ್ರು ಶಾಣರ್ ಅದಾರ, ಇವ್ರು ಓದಕತ್ತಾರ, ಇವ್ರದ್ದು ಪಕ್ಕ ಮುಂದೆ ಸೈನಿಕ ಅಥವಾ ನವೋದಯ ಅಥವಾ ಮುರಾರ್ಜಿ ಒಳಗೆ ಲಿಸ್ಟ್ ಒಳಗ ಇವ್ರ ಹೆಸರು ಬರುತ್ತಾ ಅಂತ. ನೋಡ್ರಿ, ಇಷ್ಟು ಈಸಿಯಾಗಿ ನಾವು ಹೇಳ್ಕೊಡ್ತೀವಲ್ಲ. ಇದೇ ತರ ನಾವು ಚಾಲೆಂಜ್ ಕೋಚಿಂಗ್ ಯೂಟ್ಯೂಬ್ ಚಾನಲ್ ಅಷ್ಟೇ ಅಲ್ಲದೆ ನಾವೇನ್ ಮಾಡಕತ್ತೀವಿ ಅಂದ್ರೆ, ಈ ವರ್ಷ ನಮ್ಮ ಚಾಲೆಂಜ್ ಕೋಚಿಂಗ್ದೇ ಒಂದು ಆ್ಯಪ್ ಐತಿ. ಆ ಆ್ಯಪ್ ಒಳಗಡೆ ಏಕಲವ್ಯ ಬ್ಯಾಚ್ ಅಂತಂದು ಒಂದು ಯಾವ್ದಕ್ಕ? ನವೋದಯ ಸ್ಕೂಲಿಗೆ, ಸೈನಿಕ್ ಸ್ಕೂಲಿಗೆ, ಮುರಾರ್ಜಿ ಸ್ಕೂಲಿಗೆ, ಆದರ್ಶ ಸ್ಕೂಲಿಗೆ, RMS ರಾಷ್ಟ್ರೀಯ ಮಿಲಿಟರಿ ಸ್ಕೂಲಿಗೆ, ಅದಕ್ಕಂತನ ನಾವು ಒಂದು ಆ್ಯಪ್ ಲಾಂಚ್ ಮಾಡಿವಿ. ಆ ಆ್ಯಪ್ ಒಳಗಡೆ ಇನ್ನೂ ಜಾಸ್ತಿ ಆನ್ಲೈನ್ ಕ್ಲಾಸ್ ಬರ್ಬೋದು. ನೋಡ್ರಿ, ನಾವು ಭಾಳ ಅಂದ್ರೆ ಯೂಟ್ಯೂಬ್ ಚಾನಲ್ ಒಳಗ 1 ಮಾಡ್ಬೋದು ಅಥವಾ 2 ಮಾಡ್ಬೋದು. ಬಟ್ ದಿನ ಮಾಡ್ಬೇಕಂತಂದ್ರ ಅದ್ರೊಳಗಡೆ ಆಲ್ರೆಡಿ ನಾನು ನಿಮ್ಗೆ
ಆಲ್ರೆಡಿ ರೆಕಾರ್ಡ್ ಆಗಿರೋ ಕ್ಲಾಸಸ್ನ ನಾವು ಅಪ್ಲೋಡ್ ಮಾಡಿರ್ತೀವಿ. ಅದನ್ನ ನೋಡಿ ನೀವು ಐತಲ್ಲ ಏನ್ ಮಾಡ್ಬೇಕು, ಮನೆಯೊಳಗೆ ಕುಂತ್ಕೊಂಡು ಏನ್ ಮಾಡ್ಬೋದು, ನೀವೇನ್ ಮಾಡ್ಬೋದು, ಅದನ್ನ ನವೋದಯ, ಸೈನಿಕ್ ಸ್ಕೂಲ್, RMS ಇಂಥ ಸ್ಕೂಲ್ಗಳನ್ನ ಕ್ಲಿಯರ್ ಮಾಡ್ಬೇಕು. ಅದನ್ನ ಇದೇನ್ರ ನಿಮ್ಗೆ ಆನ್ಲೈನ್ ಬ್ಯಾಚ್ ಬೇಕಾಯ್ತಂದ್ರ ಇಲ್ಲಿ ನೋಡಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನೀವೇ ಡೈರೆಕ್ಟ್ ಆಗಿ ಓಪನ್ ಮಾಡ್ಬೋದು. ಹೆಂಗಂತ ತೋರಿಸ್ನಂತ ಸೀದಾ ಹೊರಗೆ ಬರ್ರಿ, ಪ್ಲೇ ಸ್ಟೋರ್ ಇರುತ್ತೆ ನೋಡಿ, ಪ್ಲೇ ಸ್ಟೋರ್ ಗೇಮ್ಸ್ ಡೌನ್ಲೋಡ್ ಮಾಡ್ತಿರ್ತಾರಲ್ಲ ಅದ್ರೊಳಗಡೆ ಹೋಗ್ರಿ, ಅದ್ರೊಳಗಡೆ ಸರ್ಚ್ ಮಾಡ್ಬೇಕು. ಸರ್ಚ್ ಅಂತ ಹೆಂಗ್ ಸರ್ಚ್ ಮಾಡ್ತೀರಿ, ಚಾಲೆಂಜ್ ಕೋಚಿಂಗ್. ನಾನೇನ್ ಸರ್ಚ್ ಮಾಡಿನಲ್ಲ ಅದನ್ನ ಸರ್ಚ್ ಮಾಡ್ರಿ, ಚಾಲೆಂಜ್ ಕೋಚಿಂಗ್ ಅಂತ ಸರ್ಚ್ ಮಾಡಿ ಕ್ಲಿಕ್ ಮಾಡ್ರಿ. ಎಲ್ಲಿ ನೋಡ್ರಿ, ಇಲ್ಲಿ ಬರುತ್ತೆ ನೋಡ್ರಿ ಥಮ್ಸ್ ಅಪ್ ಸಿಂಬಲ್. ಈ ಥಮ್ಸ್ ಅಪ್ ಸಿಂಬಲ್ ಐತಲ್ಲ ಇದನ್ನ ಡೌನ್ಲೋಡ್ ಮಾಡ್ಬೇಕು, ಓಪನ್ ಅಂತ ಹೊಡಿಬೇಕು. ಓಪನ್ ಅಂತ ಹೊಡೆದಾಗ ಹಿಂಗ್ ಬರ್ತಾ ಇಲ್ಲಿ ಲಾಗಿನ್ ಅಂತ ಮಾಡ್ರಿ. ಲಾಗಿನ್ ಹೆಂಗ್ ಮಾಡ್ತೀರಿ, ಲಾಗಿನ್ ಮಾಡ್ರಿ, ಫೋನ್ ನಂಬರ್ ಹಾಕ್ರಿ. ಫೋನ್ ನಂಬರ್ ಹಾಕ್ರಿಂದ ನಾವು ನಿಮ್ಗೆ ಏನ್ ಮಾಡಕಲ್ಲ, ಫೋನ್ ನಂಬರ್ ಹಾಕಿದ ಕೂಡ ಲಾಗಿನ್ ಮಾಡ್ತಿರಲ್ಲ, ಲಾಗಿನ್ ಮಾಡಲ್ಲಿ ಏಕಲವ್ಯ ಬ್ಯಾಚ್ ಇರ್ತೈತಿ. ಆ ಏಕಲವ್ಯ ಬ್ಯಾಚ್ ಓಪನ್ ಮಾಡ್ರಿ. ಅದ್ರೊಳಗೆ ನಿಮ್ಗೆ ನೀವು ಓಪನ್ ಮಾಡಿದ್ರೆ ನಮಗೊಂದು ಮೆಸೇಜ್ ಬರ್ತೈತಿ, ನಾವು ನಿಮ್ ಜೊತೆ ಅವಾಗ ಕಾಂಟ್ಯಾಕ್ಟ್ ಮಾಡಿ ರೀಚ್ ಮಾಡ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 2 ಪ್ರಶ್ನೆ ಆಯ್ತು. ಹೋಮ್ ವರ್ಕ್ ನೆನ್ಪಿಟ್ಕೋರಿ, ಹೋಮ್ ವರ್ಕ್ 5 ಐತಲ್ಲ, 5 ಮಾಡಿ ಕಾಮೆಂಟ್ ಒಳಗೆ ತಿಳಿಸೋದನ್ನ ಮರಿಬೇಡ್ರಿ. ಆನ್ಸರ್ ಜೊತೆಗೆ ನಿಮ್ಮ ಹೆಸರನ್ನು ಕೂಡ ಬರೀರಿ. ನೆಕ್ಸ್ಟ್ ಮುಂದೋಗಮ್ಮ. ಮುಂದೆ ಏನಂತ ಹೇಳಿದ್ ಕ್ವಶನ್, ಭಾಳ ಈಸಿ ಕ್ವಶನ್ ಐತಿ ನೋಡ್ರಿ. ಈಗ ಏನಂತ ಹೇಳಿದ್ರೆ ಕ್ವಶನ್, ಕ್ವಶನ್ ನೋಡ್ರಿ, ವಾಟ್ ಈಸ್ ದಿ ಸಕ್ಸಸರ್ ಆಫ್ ದಿ ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್ ಅಂತ ಹೇಳ್ಯಾರ. ಅತ್ಯಂತ ದೊಡ್ಡ 5 ಅಂಕಿಯ ಸಂಖ್ಯೆಯ ಉತ್ತರಾಧಿಕಾರಿ ಸಕ್ಸಸರ್ ಯಾವುದು? ಆ ಉತ್ತರಾಧಿಕಾರಿ ಅಂತಂದ್ರ ಮುಂದಿನ ಸಂಖ್ಯೆ ಅಂತ ಕೇಳ್ತಾರ ಕನ್ನಡದೊಳಗ, ಮುಂದಿನ ಸಂಖ್ಯೆ ಅಂತ ಹೇಳ್ತಾರ. ಕ್ವಶನ್ ಪ್ರಶ್ನೆ ಇನ್ನೊಂದ್ಸಲ, ಅತ್ಯಂತ ದೊಡ್ಡ 5 ಅಂಕಿಯ ಸಂಖ್ಯೆಯ ಉತ್ತರಾಧಿಕಾರಿ, ವಾಟ್ ಈಸ್ ದಿ ಸಕ್ಸಸರ್ ಆಫ್ ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್ ಅಂತ ಹೇಳ್ಯಾರ. ಈಗ ಸ್ವಲ್ಪ ಕಾನ್ಸೆಪ್ಟ್ ಹೇಳಮಂತ, ನಾವು ಕಾನ್ಸೆಪ್ಟ್ ಓದಮಂತ. ಹೆಂಗ, ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್ ಅಂತ ಹೇಳ್ಯಾರಲ್ಲ, ನಾವು ಕಲಿಬೇಕಲ್ಲ. ನೀವು ಫಸ್ಟ್ ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್ ಯಾವ್ದು? ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್ ಅಂತ ಕೇಳಿ, ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂತ ಕೇಳ್ಯಾರ. ಕ್ವಶನ್ ಏನಂತ ಕೇಳ್ಯಾರ, 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂತ ಹೇಳ. ನಂಬರ್ ಸಿಸ್ಟಮ್ ಮಾಡಕತ್ತೀವಿ ನಾವು. 5 ಅಂಕಿ ಅತಿ ದೊಡ್ಡ ಸಂಖ್ಯೆ ಹೆಂಗ್ ಕಂಡುಹಿಡಿಯೋದು? ಬಹಳ ಸುಲಭ. ಎಷ್ಟು ಅಂಕಿ ಕೇಳ್ಯಾರ ನೋಡ್ರಿ, ಎಷ್ಟು ಅಂಕಿ ಕೇಳ್ಯಾರ, 5 ಅಂಕಿ ಕೇಳ್ಯಾರಲ್ಲ, 5 ಸಲ ನೀವೇನ್ ಮಾಡ್ಬೇಕು, 9 9 9 9 9 ಅಂತ ಬರಿಬೇಕು. ಒಂದು ವೇಳೆ 1 ಅಂಕಿ ಕೇಳಿದ್ರಂದ್ರ ಅವರು ಬರೀ ಒಂದೇ 9, 2 ಅಂಕಿ ಕೇಳಿದ್ರಂದ್ರ 2 9, 3 ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವ್ದಂತ ಕೇಳಿದ್ರ 3 ಸಲ 9, 4 ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆ ಕೇಳಿದ್ರ 1 2 3 4 ಸಲ 9, 5 ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆ ಕೇಳಿದ್ರ 5 ಸಲ 9 ಅಂತ. ಇಷ್ಟೇ ಕೇಳಿಲ್ಲ ಅವರು, ಈ 5 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆಯ ಏನಂತ ಕೇಳ್ಯಾರ, ಮುಂದಿನ ಸಂಖ್ಯೆ ಯಾವ್ದಂತ. ಅದ್ರ ಮುಂದಿನ ಸಂಖ್ಯೆ ಸಕ್ಸಸರ್ ಅಂದ್ರೆ ಏನು? ಮುಂದಿನ ಸಂಖ್ಯೆ. ಮುಂದಿನ ಸಂಖ್ಯೆ ಅಂದ್ರೆ ಏನು? ಈಗ 1ರ ಮುಂದಿನ ಸಂಖ್ಯೆ 2, 2ರ ಮುಂದಿನ ಸಂಖ್ಯೆ 3, 3ರ ಮುಂದಿನ ಸಂಖ್ಯೆ 4, ಒಂದೊಂದು ಕೂಡಿಸುವಂತ ಹೊಂಟಿವಿ ನಾವು. ಇದ್ರ ಮುಂದಿನ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಇದು ಎಲ್ಲಿ ಕೇಳಿದ್ದು? RMS ಸ್ಕೂಲ್ ಒಳಗ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಒಳಗ ಕೇಳಿರುವಂತ 2022 ಒಳಗೆ ಕೇಳಿರುವಂತ ಕ್ವಶನ್ ಇದು. ಇದನ್ನ ಸಾಲ್ವ್ ಮಾಡಿ ತೋರಿಸ್ತಂತ. ಎಷ್ಟು ಈಸಿ ಸಾಲ್ವ್ ಮಾಡೋದಂದ್ರ ನೀವೇ ಇಂತ 10 ಲೆಕ್ಕ ಕೊಟ್ರೆ ಮನ್ಯಾಗ ಕುಂತ್ಕೊಂಡು ಮಾಡ್ಬಿಡ್ತೀರಿ ನೋಡ್ರಿ. ಇಲ್ಲ ಇಲ್ಲೇ ಐತಿ ಹೌದಲ್ಲ, 5 ಅಂಕಿ ದೊಡ್ಡ ಸಂಖ್ಯೆ ಅಂತ ಕೇಳ್ಯಾರ. ಈಗ 5 ಅಂಕಿ ದೊಡ್ಡ ಸಂಖ್ಯೆ ಅಂತ ಹೇಳ್ಯಾರಲ್ಲ, ಇದ್ರ ಮುಂದಿನ ಸಂಖ್ಯೆ ಅಂದ್ರೆ ಏನ್ ಮಾಡ್ತಾ, 1 ಕೂಡಿಸ್ಬಿಡ್ರಿ, ಬಹಳ ಸುಲಭ. +1 ಎಷ್ಟು ಈಸಿ ಆಗಿಬಿಡ್ತು ನೋಡ್ರಿ. 9 1 10 9 1 10 9 1 10 9 1 10 9 1 10 ಎಷ್ಟಾಯ್ತು? 1 ಲಕ್ಷ ಆಯ್ತು. ಎಷ್ಟು ಸುಲಭ, ಈಸಿ. ಇದನ್ನೇನಾರ ನೀವು ಪ್ರಾಕ್ಟೀಸ್ ಮಾಡಿದ್ವಿ ಒಂದು 10 ಸೆಕೆಂಡ್ ಒಳಗೆ ಮಾಡಿಬಿಡ್ತಿದ್ರಿ ನೀವು. 10 ನೋಡ್ರಿಗ ಲೆಕ್ಕನ ಮಾಡ್ಬೇಕಲ್ಲ, ಸೀದಾ ಐತಲ್ಲ, ಟಿಕ್ ಹಾಕೋದು ಮುಂದಕ್ಕೆ ನಡೀದು, ಟಿಕ್ ಹಾಕೋದು ಮುಂದಕ್ಕೆ ನೋಡಿ, ಹಿಂಗ ನೀವು ಸೆಲೆಕ್ಷನ್ ಆಗಿ ಹೋಗ್ಬಿಡ್ತಿದ್ರಿ. ಇಷ್ಟು ಈಸಿ ಕ್ವಶನ್. ಈಗ 3ನೇ ಕ್ವಶನ್ ಐತಲ್ಲ, ಇಲ್ಲಿ ನೋಡಿ, ಒಂದು ವೇಳೆ ಅವರು ಗ್ರೇಟೆಸ್ಟ್ ಅಂತ ಕೊಡೋ ಬದ್ಲಿ ಏನ್ ಮಾಡಿ, ಕೊಡೋ ಬದ್ಲಿ ಗ್ರೇಟೆಸ್ಟ್ ಅಂತ ಕೊಡೋ ಬದ್ಲಿ ಸ್ಮಾಲೆಸ್ಟ್ ಅಂತ ಕೊಟ್ಟಿದ್ರೆ ಅಂದ್ರೆ ಅವಾಗ ಏನ್ ಮಾಡ್ತಿದ್ರಿ? ಇದನ್ನೆಲ್ಲ ಅಳಿಸ್ತೀನಿ ಅಂತ ತಿಳ್ಕೊರಿ. ಇದನ್ನೆಲ್ಲ ನೋಟ್ ಮಾಡ್ಕೊರಿ, ನೀವು ಪಾಸ್ ಮಾಡಿ ನೋಟ್ ಮಾಡ್ಕೊರಿ. ಒಂದು ವೇಳೆ ಸ್ಮಾಲೆಸ್ಟ್ ಅಂತ ಕೇಳಿದ್ರಂದ್ರ, ಗ್ರೇಟೆಸ್ಟ್ ಅಂತ ಕೇಳಿದಾಗ ಏನ್ ಮಾಡ್ತಿದ್ರಿ? 9 9 9 9 9 9 9 9 ಈ ತರ ಬರೀತೀವಿ. ಒಂದು ವೇಳೆ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂತ ಕೇಳಿದ್ರು ಅಂತ ತಿಳ್ಕೊರಿ. ಏನಂತ ಕೇಳಿದ್ರು? ಅತಿ
ಚಿಕ್ಕ ಸಂಖ್ಯೆ, ಸ್ಮಾಲೆಸ್ಟ್ ಏನ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್, 5 ಅಂಕಿ ಅತಿ ಚಿಕ್ಕ ಸಂಖ್ಯೆ. ಅದನ್ನ ಹೆಂಗ್ ಬರೆಯೋದು? ಬಹಳ ಈಸಿ. ಅದಕ್ಕೊಂದು ಟ್ರಿಕ್ ಹೇಳ್ಕೊಡ್ತೀನಿ. 1 ಅಂಕಿ ಕೇಳ್ಯಾರಲ್ಲ, ಬರೀ ಒಂದಷ್ಟೇ ಬರೀಬೇಕು. ಒಂದ್ ಅಂಕಿ ಕೊಟ್ರ ಅಂದ್ರೆ ಒಂದಷ್ಟೇ ಬರೀಬೇಕು. 2 ಅಂಕಿ ಕೇಳ್ಯಾರಲ್ಲ, 1 ಬರೀಬೇಕು, ಅದ್ರ ಮುಂದೆ 1 0 ಹಾಕ್ಬೇಕು. 3 ಅಂಕಿ ಅತಿ ಚಿಕ್ಕ ಸಂಖ್ಯೆ ಕೇಳ್ಯಾರಲ್ಲ, 1 ಬರೀಬೇಕು, ಅದ್ರ ಮುಂದೆ 2 ಸಂಖ್ಯೆ 0 ಬರೀಬೇಕು. 4 ಅಂಕಿ ಅತಿ ಚಿಕ್ಕ ಸಂಖ್ಯೆ ಕೇಳ್ಯಾರಲ್ಲ, 1 ಬರೀಬೇಕು, ಅದ್ರ ಮುಂದೆ 3 0 ಕೊಡ್ಬೇಕು. 5 ಅಂಕಿ ಅತಿ ಚಿಕ್ಕ ಸಂಖ್ಯೆ ಕೇಳ್ಯಾರಲ್ಲ, 1 ಬರೀಬೇಕು, ಅದ್ರ ಮುಂದೆ 4 0 ಕೊಡ್ಬೇಕು. ಏನ್ ಕೇಳ್ಬೇಕಂದ್ರ ಫಸ್ಟ್ ಈಗ 1 ಬರೆದು ಬಿಡ್ಬೇಕು. ಈಗ 5 ಕೇಳ್ಯಾರಲ್ಲ, 5ಕ್ಕಿಂತ 1 ಕಡಿಮೆ, 4 0 ಬರ್ಬೇಕು. ನೋಡೋದು 1 2 3 4 5 ಅಂಕಿ ಆತಿಲ್ಲ, 5 ಅಂಕಿ ಅತಿ ಚಿಕ್ಕ ಸಂಖ್ಯೆ ಇದೆಯಪ್ಪ. ಒಂದ್ ವೇಳೆ 6 ಅಂಕಿ ಅತಿ ಚಿಕ್ಕ ಸಂಖ್ಯೆ ಕೇಳಿದ್ರಂದ್ರ 1 ಬರಿತಿದ್ರಿ, 6 - 1 ಎಷ್ಟಾಗುತ್ತ? 5 ಆಗುತ್ತೆ. 1 2 3 4 5. ಇದೇನಿದು? 6 ಅಂಕಿ ಅತಿ ಚಿಕ್ಕ ಸಂಖ್ಯೆ. 6 ಅಂಕಿ ಅತಿ ದೊಡ್ಡ ಸಂಖ್ಯೆ ಹೆಂಗ್ ಬರೆಯೋದು? 9ನ್ನ 6 ಸಲ ಬರೆದ್ ಬಿಡ್ರಿ. ಎಷ್ಟು ಈಸಿ ಅಲ್ಲ? ಮುಂದೆ ಕ್ವಶನ್ಗೆ ಬರಮ್ಮ. ಏನಂತ? 6 ಅಂಕಿ ಅತಿ ಚಿಕ್ಕ ಸಂಖ್ಯೆ ಮುಂದಿನ ಸಂಖ್ಯೆ ಮಾಡ್ರಿ. ಮುಂದಿನ ಸಂಖ್ಯೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? +1 ಮಾಡ್ಬೇಕಲ್ಲ. +1 ಮಾಡಿ ಕಮೆಂಟ್ ಒಳಗಡೆ ತಿಳಿಸ್ರಿ ನೀವು. ಹೌದಾ? ಸರಿ, ಇವತ್ತಿಗೆ ಈ ಅತ್ಯಂತ ಚಿಕ್ಕ ಸಂಖ್ಯೆ ನೋಡ್ರಿ, 2 ಹೋಮ್ವರ್ಕ್ ಕೊಟ್ಟಿನಿ. ಯಾವುದು? ಇದು ಒಂದು ಹೋಮ್ವರ್ಕ್. ನೆಕ್ಸ್ಟ್ ಇಲ್ಲೈತಲ್ಲ, ಇದು ಒಂದು ಹೋಮ್ವರ್ಕ್. ಈ 2 ಹೋಮ್ವರ್ಕ್ ನ ಮಾಡಿ ಕೆಳಗಡೆ ಕಮೆಂಟ್ಸ್ ಒಳಗೆ ತಿಳಿಸ್ರಿ. ಇವತ್ತಿಗೆ ಇಷ್ಟು ಸಾಕು. ದಿನ ಒಂದು 20 ನಿಮಿಷ 15 ನಿಮಿಷದ ವಿಡಿಯೋ ನಾವು ದಿನ ಮಾಡಿ ಅಪ್ಲೋಡ್ ಮಾಡ್ತಿರ್ತೀವಿ. ದಿನ ನೀವು ಮಿಸ್ ಮಾಡ್ಲಾರ್ದೆ ನೋಡ್ರಿ. ಮತ್ತೆ ಇಂಥ ಆನ್ಲೈನ್ ಎಕ್ಸಾಮ್ಸ್, ಆನ್ಲೈನ್ದೊಳಗೆ ಮನೆ ಕುಂತ್ಕೊಂಡ ಓದಿ ಏನ್ ಮಾಡ್ಬೇಕು? ನೀವೇನ್ ಮಾಡ್ಬೇಕು? ನೀವೆಲ್ಲ ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡ್ಕೊತ ಹೋಗ್ಬೇಕು. ಅಲ್ಲಿವರೆಗೆ ಮತ್ತೆ ನಾಳೆ ವಿಡಿಯೋದೊಳಗೆ ಮತ್ತೆ ಇನ್ನೊಂದು ಟಾಪಿಕ್ ಮೇಲೆ ಇತ್ತವೆ ಕ್ವಶನ್ಸ್ ತಗೊಂಡ್ಬರ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್. ಓದ್ತಾ ಇರಿ, ನಿಮ್ಮ ಹೆಲ್ತ್ ಕಡೆ ಗಮನ ಕೊಡ್ತಾ ಇರಿ, ನೀರು ಕುಡ್ರಿ ಮನ್ಯಾಗ. ಸರಿ, ಬಾಯ್. ಓಕೆ, ಬಾಯ್.